Hi guys, in this video I'm going to discuss about conjunction series 4. See here, as plus, adjective plus as, so plus, adjective plus as. You can write here any adjective. Let us see some examples. She is as tall as Amit. So, as plus, adjective plus as. This is a conjunction. So, tall is an adjective here. She is as tall as Amit. What is the meaning of this? This means she has the same height as Amit. ಅವಳು ಅಮಿತ್ನಷ್ಟೇ ಎತ್ತರವಾಗಿದ್ದಾಳೆ. Therefore, these two conjunctions are used to make comparisons between two things or two subjects. That shows two things or two subjects are equal in some way. ಯಾವುದಾದ್ರೂ ಎರಡು ವಸ್ತುಗಳು ಅಥವಾ ಎರಡು ವಿಷಯಗಳು ಸಮನಾಗಿವೆ ಎಂದು ಹೋಲಿಕೆ ಮಾಡಲು ಬಳಸಲಾಗುತ್ತದೆ. ಯಾವುದನ್ನ? ಈ ಕಂಜಂಕ್ಷನ್ಗಳನ್ನ. ಶಿ ಈಸ್ ಆಸ್ ಟಾಲ್ ಆಸ್ ಅಮಿತ್. ಅವಳು ಅಮಿತ್ನಷ್ಟೇ ಎತ್ತರವಾಗಿದ್ದಾಳೆ. ಸೊ ಯಾವುದೇ ಎರಡು ವಿಷಯಗಳು ಸಮನಾಗಿಲ್ಲ ಎಂದು ಹೇಳಲು ಕೂಡ ಬಳಸಲಾಗುತ್ತದೆ. ದಟ್ ಈಸ್ ನೆಗೆಟಿವ್ ಸೆಂಟೆನ್ಸ್. ಸಮನಾಗಿಲ್ಲ ಅಂತನೂ ಕೂಡ ನಾವು ಬಳಸಬಹುದು. ಸಿ ಹಿಯರ್, ಶಿ ಈಸ್ ನಾಟ್ ಆಸ್ ಟಾಲ್ ಆಸ್ ಅಮಿತ್. ಅವಳು ಅಮಿತ್ನಷ್ಟು ಸಮನಾಗಿಲ್ಲ, ಸಮನಾದ ಎತ್ತರದಲ್ಲಿಲ್ಲ. ಸೊ ನಾವು ನೆಗೆಟಿವ್ ಸೆಂಟೆನ್ಸ್ ಅಲ್ಲೂ ಬಳಸಬಹುದು ಮತ್ತು ಪಾಸಿಟಿವ್ ಸೆಂಟೆನ್ಸ್ ಗಳಲ್ಲೂ ಕೂಡ ಈ ಕಂಜಂಕ್ಷನ್ ನ ಬಳಸಬಹುದು. ಶಿ ಈಸ್ ಆಸ್ ಟಾಲ್ ಆಸ್ ಅಮಿತ್. ಅಪಾರ್ಟ್ ಫ್ರಮ್ ದಿಸ್ ಯು ಕ್ಯಾನ್ ಆಲ್ಸೋ ಸೇ ಲೈಕ್ ದಿಸ್. ಶಿ ಈಸ್ ಆಸ್ ಟಾಲ್ ಆಸ್ ಅಮಿತ್ ಈಸ್. ಯು ಕ್ಯಾನ್ ಆಲ್ಸೋ ಸೇ ಲೈಕ್ ದಿಸ್. ಶಿ ಈಸ್ ಆಸ್ ಟಾಲ್ ಆಸ್ ಹರ್ ಫ್ರೆಂಡ್ ಅಮಿತ್. ಅವಳು ತನ್ನ ಸ್ನೇಹಿತ ಅಮಿತ್ನಷ್ಟೇ ಎತ್ತರವಾಗಿದ್ದಾಳೆ. See here next. She is as creative as her sister. ಅವಳು ತನ್ನ ಸಹೋದರಿಯಷ್ಟೇ ಕೌಶಲ್ಯವನ್ನು ಪಡೆದಿದ್ದಾಳೆ. So, they have the same potential at something. ಅವರಿಬ್ಬರು ಒಂದೇ ರೀತಿಯ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಯಾರು? ಅವಳು ಮತ್ತು ಅವಳ ಸಹೋದರಿ. ಕ್ರಿಯೇಟಿವ್, ದಿಸ್ ಇಸ್ ಅನ್ ಅಡ್ಜೆಕ್ಟಿವ್ ಹಿಯರ್. ಸೊ ಇಲ್ಲಿ ನಾವು ಎರಡು ಸಬ್ಜೆಕ್ಟ್ಗಳನ್ನ, ಎರಡು ವಿಷಯಗಳನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಅವಳು ತನ್ನ ಸಹೋದರಿಯಷ್ಟೇ ಕೌಶಲ್ಯವನ್ನು ಪಡೆದಿದ್ದಾಳೆ. ನಾವು ಅವಳಿಗೆ ಮತ್ತು ಅವಳ ಸಹೋದರಿಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಪೊಟೆನ್ಷಿಯಲ್, ಸಾಮರ್ಥ್ಯವನ್ನ, ಅಥವಾ ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು. ಸೊ ದಿಸ್ ಇಸ್ ಎ ಪಾಸಿಟಿವ್ ಸೆಂಟೆನ್ಸ್. ಹೌ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ನೆಗೆಟಿವ್ ಸೆಂಟೆನ್ಸ್? ಯೂಸಿಂಗ್ ನಾಟ್. ಶಿ ಈಸ್ ನಾಟ್ ಆಸ್ ಕ್ರಿಯೇಟಿವ್ ಆಸ್ ಹರ್ ಸಿಸ್ಟರ್. ಅವಳು ತನ್ನ ಸಹೋದರಿಯಷ್ಟು ಕೌಶಲ್ಯ ಪಡೆದಿಲ್ಲ. ಇಲ್ಲಿ ಎರಡು ವಿಷಯಗಳು ಸಮಾನವಾಗಿವೆ ಎಂದು ಹೇಳಲು ಸಹ ಬಳಸಲಾಗುತ್ತದೆ ಮತ್ತು ಯಾವುದೇ ಎರಡು ವಿಷಯಗಳು ಸಮಾನವಾಗಿಲ್ಲ ಎಂದು ಕೂಡ ಹೇಳಲು ಬಳಸಲಾಗುತ್ತೆ. See your next example. He is as old as his friend. ಅವನಿಗೆ ತನ್ನ ಸ್ನೇಹಿತನಷ್ಟೇ ವಯಸ್ಸಾಗಿದೆ. Old. So this is an adjective here. What is the negative sentence? He is not as old as his friend. ಅವನಿಗೆ ತನ್ನ ಸ್ನೇಹಿತನಷ್ಟು ವಯಸ್ಸಾಗಿಲ್ಲ. ಸೊ ನಾವು ಸಮಾನವಾದ ಕಂಪ್ಯಾರಿಸನ್ ಕೂಡ ಮಾಡಬಹುದು, ಸಮಾನವಾಗಿಲ್ಲದ ಕಂಪ್ಯಾರಿಸನ್ ಕೂಡ ಮಾಡಬಹುದು. ನೆಕ್ಸ್ಟ್ ಎಕ್ಸಾಂಪಲ್. ದ ಫುಡ್ ಈಸ್ ಆಸ್ ಟೇಸ್ಟಿ ಆಸ್ ಇಟ್ ವಾಸ್ ಎಸ್ಟರ್ಡೇ. ನಾವು ಯಾವ ಎರಡು ವಿಷಯಗಳನ್ನ ಕಂಪೇರ್ ಮಾಡ್ತಾ ಇದ್ದೀವಿ? ಇವತ್ತಿನ ಆಹಾರ ಮತ್ತು ನಿನ್ನೆಯ ಆಹಾರ, ಈ ಎರಡು ಆಹಾರಗಳನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ದ ಫುಡ್ ಈಸ್ ಆಸ್ ಟೇಸ್ಟಿ ಆಸ್ ಇಟ್ ವಾಸ್ ಎಸ್ಟರ್ಡೇ. ಇಂದಿನ ಆಹಾರವು ನಿನ್ನೆಯಷ್ಟೇ ರುಚಿಯಾಗಿದೆ. It means the same taste is maintained today as it was yesterday. ನಿನ್ನೆಯಂತೆಯೇ ಇಂದಿಗೂ ರುಚಿಯನ್ನು ಕಾಯ್ದುಕೊಳ್ಳಲಾಗಿದೆ. ಇವಾಗೇನು ರುಚಿ ಇದೆಯೋ ಸೇಮ್ ರುಚಿ ನಿನ್ನೆ ಕೂಡ ಇತ್ತು. ಎರಡು ಫುಡ್ಗಳನ್ನ ನಾವಿಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ. Here ನೆಗೆಟಿವ್ ಫಾರ್ಮ್. The food is not as tasty as it was yesterday. ಆಹಾರವು ನಿನ್ನೆಯಷ್ಟು ರುಚಿಯಾಗಿರಲಿಲ್ಲ. ಸೊ ನಾವು ಸಮನಾಗಿದೆ ಎಂದು ಹೇಳಲು ಕೂಡ ಬಳಸ್ತೀವಿ, ಸಮನಾಗಿಲ್ಲ ಎಂದು ಹೇಳಲು ಕೂಡ ಎರಡು ವಿಷಯಗಳನ್ನ ಅಥವಾ ಎರಡು ವಸ್ತುಗಳನ್ನ ಕಂಪೇರ್ ಮಾಡಿ ಹೇಳಲು ಬಳಸ್ತೇವೆ. ಯಾವುದು? ಈ ಎರಡು ಕಂಜಂಕ್ಷನ್ಗಳನ್ನ. ನೆಕ್ಸ್ಟ್, ಯು ಆರ್ ಆಸ್ ಗುಡ್ ಆಸ್ ಐ ಆಮ್. ಗುಡ್ ಇಸ್ ದ ಅಡ್ಜೆಕ್ಟಿವ್ ಹಿಯರ್. ನೀವು ನನ್ನಷ್ಟೇ ಒಳ್ಳೆಯವರು. ಯು ಆರ್ ಆಸ್ ಗುಡ್ ಆಸ್ ಐ ಆಮ್. ಯು ಆರ್ ನಾಟ್ ಆಸ್ ಗುಡ್ ಆಸ್ ಐ ಆಮ್. ನೀವು ನನ್ನಷ್ಟು ಒಳ್ಳೆಯವರಲ್ಲ. ನೆಗೆಟಿವ್ ಫಾರ್ಮ್. ಸೊ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ಆಸ್, ಈ ಕಂಜಂಕ್ಷನ್ ಕೂಡ ನಾವು ಯೂಸ್ ಮಾಡಿದೀವಿ.
See here, you are not so good as I am. ನೀವು ನನ್ನಷ್ಟು ಒಳ್ಳೆಯವರಲ್ಲ. ಇದು so plus adjective plus as ಇದೇನಿದೆಯಾ ಕಂಜಂಕ್ಷನ್ we can only use in negative. ನೆಗೆಟಿವ್ ಸೆಂಟೆನ್ಸ್ ಗಳಲ್ಲಿ ಮಾತ್ರ ನಾವು ಯೂಸ್ ಮಾಡಬಹುದು. ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಈ ತರ ಹೇಳಕ್ಕಾಗಲ್ಲ. See here, you are so good. You are so good as I am. You cannot use this conjunction in positive sentences. So we can only use this conjunction in negative. Remember this. But this conjunction can be used in both positive and negative sentences. See your next example. Can you play as good as he can? ನೀನು ಅವನಷ್ಟೇ ಚೆನ್ನಾಗಿ ಆಟ ಆಡುತ್ತೀಯಾ? Can you play as good as he can? ಆಡಬಲ್ಲೆಯಾ? So this is an interrogative sentence. Of course, this is a positive. Next, can't. ನೆಗೆಟಿವ್ ಫಾರ್ಮ್ ಅಲ್ಲಿ ಇದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿದ್ರು ಕೂಡ ಇದು ನೆಗೆಟಿವ್ ಫಾರ್ಮ್ ಅಲ್ಲಿ ಇದೆ. ಕಾಂಟ್ ಯು ಪ್ಲೇ ಆಸ್ ಗುಡ್ ಆಸ್ ಹಿ ಕ್ಯಾನ್? ನಿನಗೆ ಅವನಷ್ಟು ಚೆನ್ನಾಗಿ ಆಡೋದಿಕ್ಕೆ ಆಗೋದಿಲ್ವಾ? ಕಾಂಟ್ ಯು ಪ್ಲೇ ಸೋ ಗುಡ್ ಆಸ್ ಹಿ ಕ್ಯಾನ್? ನಿನಗೆ ಅವನಷ್ಟು ಚೆನ್ನಾಗಿ ಆಟ ಆಡಲು ಆಗೋದಿಲ್ವಾ? See here, so good as ಈ ಕಂಜಂಕ್ಷನ್ ನಾವು ಓನ್ಲಿ ನೆಗೆಟಿವ್ ಸೆಂಟೆನ್ಸ್ ಗಳಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ರಿಮೆಂಬರ್ ದಿಸ್. Okay, see here next conjunctions. Although, even though, even if. All these mean the same. That is, ಆದರೂ ಸಹ, ಆದಾಗ್ಯೂ ಕೂಡ. ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನ ನೀಡುತ್ತವೆ. See here some examples. First one, although. Although he is young, he is very wise. ಅವನು ಚಿಕ್ಕವನಾಗಿದ್ದರೂ ಸಹ ಅವನು ತುಂಬಾ ಜಾಣನಾಗಿದ್ದಾನೆ. ಆದರೂ ಸಹ, although he is young, he is very wise. ಅವನು ಚಿಕ್ಕವನಾಗಿದ್ದರೂ ಆಗಿದ್ದರೂ ಅದರಲ್ಲೇ ಸೇರ್ಸ್ ಬರುತ್ತೆ. ಚಿಕ್ಕವನಾಗಿದ್ದರೂ ಅವನು ತುಂಬಾ ಜಾಣನಾಗಿದ್ದಾನೆ. ನೆಕ್ಸ್ಟ್, even though he was tired, he kept working. ಅವನು ದಣಿದಿದ್ದರೂ ಕೂಡ, ಆದರೂ ಕೂಡ ಅಂತ ಮೀನಿಂಗ್ ಬರುತ್ತೆ. ಅವನು ದಣಿದಿದ್ದರೂ ಕೂಡ ಅವನು ಕೆಲಸ ಮಾಡುತ್ತಲೇ ಇದ್ದ. He kept working. Even if means ಕೂಡ ಸಹ ಅಂತ ಬರುತ್ತೆ. Even if I am busy, I will always try to answer your message. ನಾನು ಬ್ಯುಸಿ ಆಗಿದ್ದರೂ ಸಹ, ಕಾರ್ಯನಿರತನಾಗಿದ್ದರೂ ಸಹ ಅಥವಾ ಕೂಡ ನಿಮ್ಮ ಸಂದೇಶಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ. ನೆಕ್ಸ್ಟ್, though he was feeling unwell ಅಂದ್ರೇನು? ಜ್ವರ ಅಂತ ಅರ್ಥ, ಅಥವಾ ಹುಷಾರಾಗಿಲ್ಲ. though he was feeling unwell, he went to the party. ಆದಾಗ್ಯೂ ಕೂಡ, ಆದರೂ ಸಹ, ಅವನಿಗೆ ಜ್ವರ ಇದ್ದರೂ ಸಹ ಅಥವಾ ಹುಷಾರಿಲ್ಲದಿದ್ದರೂ ಕೂಡ ಅವನು ಪಾರ್ಟಿಗೆ ಹೋದನು. ಇಟ್ ಈಸ್ ಎ ಬಿಟ್ ಎಕ್ಸ್ಪೆನ್ಸಿವ್ ಆದರೂ ಇದು ಸ್ವಲ್ಪ ದುಬಾರಿಯಾಗಿದೆ. See here, it is more common to use it at the end of the sentence in informal speech. ಈ ಅನ್ನೋ ಕಂಜಂಕ್ಷನ್ ಏನಿದೆಯಲ್ಲ, we can write it at the beginning of the sentence also, at the end of the sentence also. See here, ಅನೌಪಚಾರಿಕ ಭಾಷಣದಲ್ಲಿ ಇದನ್ನ ವಾಕ್ಯದ ಕೊನೆಯಲ್ಲಿ ಬಳಸಲಾಗುತ್ತೆ. ಯಾವುದನ್ನ? ಕಂಜಂಕ್ಷನ್. See here next conjunctions. At, still, however, even then also, nevertheless. See here first one, at means ಇನ್ನು, ಈವರೆಗೆ, ಹೀಗಿದ್ದರು ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್, ಸ್ಟಿಲ್ ಮೀನ್ಸ್ ಇನ್ನು, ಇಲ್ಲಿಯ ತನಕ. ಹವೆವರ್ ಆದಾಗ್ಯೂ, ಹೀಗಿದ್ದರು. ಇವನ್ ದೆನ್ ಆಗಲೂ ಸಹ, ಆಗಲೂ ಕೂಡ. ದೆನ್ ಆಲ್ಸೋ ನಂತರ ಕೂಡ, ನಂತರ ಸಹ. ಮತ್ತೆ ಇನ್ನೊಂದು ಮೀನಿಂಗ್ ಏನ್ ಬರುತ್ತೆ? ಇದಲ್ಲದೆ. ನೆಕ್ಸ್ಟ್, ನೆವರ್ತ್ಲೆಸ್ ಮೀನ್ಸ್ ಅದೇನೇ ಇದ್ದರು. See here some examples. He tried very hard, yet he failed. ಅವನು ತುಂಬಾ ಪ್ರಯತ್ನಿಸಿದನು, ಹೀಗಿದ್ದರೂ ಕೂಡ ಅಥವಾ ಹೀಗಿದ್ದರೂ ಸಹ ಅವನು ವಿಫಲನಾದನು. ನೆಕ್ಸ್ಟ್ ಎಕ್ಸಾಂಪಲ್, she is a talented artist, yet she is not very confident. ಅವಳು ಟ್ಯಾಲೆಂಟೆಡ್, ಪ್ರತಿಭಾನ್ವಿತ ಕಲಾವಿದೆ, ಹೀಗಿದ್ದರೂ ಸಹ ಅವಳಿಗೆ ಹೆಚ್ಚು ಆತ್ಮವಿಶ್ವಾಸವಿಲ್ಲ. So, yet is used to indicate something that hasn't happened yet, but we expect to happen. ಇದುವರೆಗೂ ಸಂಭವಿಸದ ಘಟನೆ ಅಂದ್ರೆ
ಆಗಲಿಲ್ಲದಂತಹ ಘಟನೆ, ಆದರೆ ಸಂಭವಿಸಬೇಕೆಂದು ನಿರೀಕ್ಷಿಸುವ ಯಾವುದೋ ವಿಷಯದ ಬಗ್ಗೆ ಮಾತನಾಡಲು ಬಳಸಲಾಗುತ್ತದೆ. ಯಾವುದನ್ನ? ಎಟ್. ಅದು ಯಾವುದೋ ಒಂದು ಘಟನೆ ಆಗಿರೋದಿಲ್ಲ, ಆದ್ರೆ ನಾವು ಫ್ಯೂಚರ್ ಅಲ್ಲಿ ಆಗಬೇಕಂತ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಕಂಜಂಕ್ಷನ್ ಎಟ್ ಯೂಸ್ ಮಾಡ್ತೀವಿ. ಸಿ ಹಿಯರ್ ನೆಕ್ಸ್ಟ್ ಎಕ್ಸಾಂಪಲ್. The weather was terrible. Terrible means ಭಯಾನಕ. Still we enjoyed the picnic. ಹವಾಮಾನ ಭಯಾನಕವಾಗಿತ್ತು. ಸ್ಟಿಲ್, ಆದಾಗ್ಯೂ ಸಹ ನಾವು ಪಿಕ್ನಿಕ್ ಅನ್ನು ಆನಂದಿಸಿದ್ದೇವೆ. ಹವಾಮಾನ ಭಯಾನಕವಾಗಿದ್ದರೂ ನಾವು ಇನ್ನೂ ಹೆಚ್ಚು ಆನಂದಿಸಿದ್ದೇವೆ. ನೆಕ್ಸ್ಟ್ ಎಕ್ಸಾಂಪಲ್. She tried her best, even then she couldn't get the job. ಅವಳು ತನ್ನ ಕೈಲಾದಷ್ಟು ಪ್ರಯತ್ನಿಸಿದ್ದಾಳೆ, ಆಗಲೂ ಸಹ ಅವಳಿಗೆ ಕೆಲಸ ಸಿಗಲಿಲ್ಲ. ಸೊ ಇವನ್ ದೆನ್ ಇಟ್ ಆಡ್ಸ್ ಅನ್ ಎಕ್ಸ್ಟ್ರಾ ಲೇಯರ್ ಆಫ್ ಎಂಫಸಿಸ್. ಇದು ಅಚ್ಚರಿಯನ್ನು ಮೂಡಿಸುವ ವಾಕ್ಯಗಳಲ್ಲಿ ಕೂಡ ನಾವು ಬಳಸ್ತೀವಿ. ಇವನ್ ದೆನ್, ಅಚ್ಚರಿಯಿಂದ ಹೇಳುವ ಸಂದರ್ಭಗಳಲ್ಲಿ. ಅವಳು ತನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ರೂ ಸಹ ಅವಳಿಗೆ ಕೆಲಸ ಸಿಗಲಿಲ್ಲ. ಸೊ ಇದು ಇಲ್ಲಿ ನಾವು ಎಂಫಸಿಸ್, ಹೆಚ್ಚು ಒತ್ತನ್ನ ಕೊಟ್ಟು ಹೇಳುವ ಸಂದರ್ಭದಲ್ಲೂ ಇವನ್ ದೆನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಐ ಲೈಕ್ ಸ್ವೀಟ್ಸ್, ಹವೆವರ್ ಐ ಡೋಂಟ್ ಲೈಕ್ ಆಲ್ ಸ್ವೀಟ್ಸ್. ನನಗೆ ಸಿಹಿ ತಿಂಡಿಗಳು ಇಷ್ಟ, ಹೀಗಿದ್ದರೂ ಸಹ ಅಥವಾ ಆದಾಗ್ಯೂ ಕೂಡ ನನಗೆ ಎಲ್ಲಾ ಸಿಹಿ ತಿಂಡಿಗಳು ಇಷ್ಟ ಇಲ್ಲ. She was tired after work, nevertheless she went to the gym. ಸೊ ದಣಿದಿದ್ದರೂ ಕೂಡ, ಅದೇನೇ ಇದ್ದರೂ ಕೂಡ ಅವಳು ಜಿಮ್ಗೆ ಹೋದಳು. ನೆಕ್ಸ್ಟ್, ಫಸ್ಟ್ ಐ ಮೇಡ್ ದ ಕೇಕ್, ದೆನ್ ಆಲ್ಸೋ ಐ ಡೆಕೋರೇಟೆಡ್ ಇಟ್. ಇಲ್ಲಿ ಯಾವ ತರ ಮೀನಿಂಗ್ ಬರುತ್ತೆ? ಎರಡು ಎಕ್ಸಾಂಪಲ್ ನ ತಗೊಂಡಿದ್ದೀನಿ, ಎರಡರಲ್ಲೂ ಬೇರೆ ಬೇರೆ ಮೀನಿಂಗ್ ಬರುತ್ತೆ. ದೆನ್ ಆಲ್ಸೋ, ಸಿಯರ್ ಫಸ್ಟ್ ಮೊದಲಿಗೆ ನಾನು ಕೇಕ್ ತಯಾರಿಸಿದೆ, ದೆನ್ ಆಲ್ಸೋ ಐ ಡೆಕೋರೇಟೆಡ್ ಇಟ್, ನಂತರ ಕೂಡ, ನಂತರ ಸಹ ನಾನು ಅದನ್ನು ಅಲಂಕರಿಸಿದೆ. ಸೊ ನಂತರ ಕೂಡ, ನೆಕ್ಸ್ಟ್, ಆಫ್ಟರ್ ಅಂತ ಮೀನಿಂಗ್ ಬರುತ್ತೆ. ದೆನ್ ಆಲ್ಸೋ ಕೆಲವೊಂದು ಸಂದರ್ಭಗಳಲ್ಲಿ, ಇನ್ನು ಕೆಲವು ಸಂದರ್ಭಗಳಲ್ಲಿ ಯಾವ ತರ ಮೀನಿಂಗ್ ಬರುತ್ತೆ? ಸಿಯರ್ ದ ಪ್ರೈಸ್ ಈಸ್ ಫೇರ್, ದೆನ್ ಆಲ್ಸೋ ದ ಕ್ವಾಲಿಟಿ ಈಸ್ ಎಕ್ಸಲೆಂಟ್. ದ ಪ್ರೈಸ್ ಈಸ್ ಫೇರ್, ಬೆಲೆ ನ್ಯಾಯಯುತವಾಗಿದೆ. ದೆನ್ ಆಲ್ಸೋ, ಇದಲ್ಲದೆ ಗುಣಮಟ್ಟನೂ ಕೂಡ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಈಸ್ ಎಕ್ಸಲೆಂಟ್, ಬೆಲೆಯೂ ನ್ಯಾಯಯುತವಾಗಿದೆ. ಇದಲ್ಲದೆ ಗುಣಮಟ್ಟನೂ ಕೂಡ ಸರಿಯಾಗಿದೆ ಅಥವಾ ಚೆನ್ನಾಗಿದೆ. ಸೊ ಇಲ್ಲಿ ಎರಡು ರೀತಿ ಮೀನಿಂಗ್ ಅನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡಿದೀವಿ. So this is all about today's conjunctions. I hope this is clear to you. Stay tuned in the next video.